ರಾಜ್ಯದ ಜನತೆ ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸುತ್ತಿದ್ದು ಬೆಂಗಳೂರಿನ ಜನ ಮೆಟ್ರೋ ರೇಟ್ ಹೆಚ್ಚಾಗಿದ್ದು ಮೆಟ್ರೋದಲ್ಲಿ ಓಡಾಟ ಕಡಿಮೆ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅಧಿವೇಶನ ನಡೆಯುತ್ತಿದ್ದು ಅಲ್ಲಿ ಶಾಸಕರ ಹಾಜರಾತಿ ಹೆಚ್ಚಿಸಲು ಎಂಎಲ್ಎಗಳಿಗೆ ವಿಶ್ರಾಂತಿಗೆ ರಿಕ್ಲೈನರ್ ಚೇರ್ ಹಾಗೂ ಮಸಾಜರ್ ಚೇರ್ ಅನ್ನು ಸ್ಪೀಕರ್ ಯುಟಿ ಖಾದರ್ ವ್ಯವಸ್ಥೆ ಮಾಡಿರುವುದು ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿದೆ. ವಿಧಾನಸೌಧದ ಲಾಂಜ್ನಲ್ಲಿ ಶಾಸಕರಿಗೆ 17 ಆರಾಮ ಆಸನಗಳ ಸೌಲಭ್ಯ ಸಿಗಲಿದೆ. ಸ್ಪೀಕರ್ ಆದೇಶದಂತೆ ವಿಧಾನಸಭೆಯ ಮೊಗಸಾಲೆಯಲ್ಲಿ 15 ರಿಕ್ಲೈನರ್ ಮತ್ತು 2 ಮಸಾಜ್ ಚೇರ್ಗಳನ್ನು ವಿಧಾನಸಭೆ ಸಚಿವಾಲಯ ಅಳವಡಿಸಿದೆ. ಚೇರ್ಗಳನ್ನು ಬಾಡಿಗೆ ತರಲಾಗಿದ್ದು ಒಂದು ರಿಕ್ಲೈನರ್ ಚೇರಿಗೆ ದಿನಕ್ಕೆ 1200 ಹಾಗೂ ಒಂದು ಮಸಾಜ್ ಚೇರ್ಗೆ 10,000 ರೂಪಾಯಿ ನಿಗದಿ ಮಾಡಲಾಗಿದ್ದು 15 ದಿನದಲ್ಲಿ ಇದಕ್ಕೆಂದು 5.70 ಲಕ್ಷ ರೂಪಾಯಿ ವೆಚ್ಚ ಮಾಡಲಿದೆ ಸರ್ಕಾರ. ಅಧಿವೇಶನದಲ್ಲಿ ಮಧ್ಯಾಹ್ನದ ಬಳಿಕ ಶಾಸಕರ ಹಾಜರಾತಿ ಕಡಿಮೆ ಇರುತ್ತದೆ. ಅವರು ಕೆಲಕಾಲ ವಿಶ್ರಾಂತಿ ಪಡೆದು ಕಲಾಪಕ್ಕೆ ಹಾಜರಾಗಿ ಸದನಕ್ಕೆ ಹಾಜರಾಗುವಂತೆ ಮಾಡಲು ರಿಕ್ಲೈನರ್ ಕುರ್ಚಿಗಳನ್ನು ಬಾಡಿಗೆ ತರಿಸಲಾಗಿದೆ. ಶಾಸಕರಾಗಿ ಶಾಸಕರಿಗೆ ಸೌಲಭ್ಯಗಳನ್ನು ಒದಗಿಸುವುದು ನನ್ನ ಜವಾಬ್ದಾರಿ. ಎಲ್ಲಾ ಶಾಸಕರು ಚಿಕ್ಕವರಲ್ಲ, ಎಲ್ಲರೂ ಆರೋಗ್ಯವಂತರಲ್ಲ. ಜನರು ಅರ್ಥ ಮಾಡಿಕೊಳ್ಳಬೇಕು. ಟೀಕಿಸುವವರು ಶಾಸಕರು ಸಂಸದರನ್ನು ಶತ್ರುಗಳಂತೆ ನೋಡದೆ ತಮ್ಮ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳಬೇಕು ಎಂದು ಸ್ಪೀಕರ್ ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದು 1 ಮಿನಿಟ್ ಪೊಲಿಟಿಕ್ಸ್.